ಶ್ರೀಗುರುಭ್ಯೋ ನಮಃ. ನಿಖಿಲಗುಣನಿಕಾಯಂ ನಿತ್ಯನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧಸೌಖ್ಯಾತ್ಯುಪಾಯಂ ಸಕಲನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀಸಹಾಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಶ್ರೀ ವಿಶ್ವಪ್ರಸನ್ನತೀರ್ಥಗುರುಭ್ಯೋ ನಮಃ. ಹರಿ ಓಂ. ಪರೀಕ್ಷಿತ್ ರಾಜನ ಪ್ರಶ್ನೆಗಳನ್ನು ನಾವು ನಿನ್ನೆ ದಿವಸ ಅವನು ಕೇಳಿದ ಅನೇಕ ಪ್ರಶ್ನೆಗಳ ಸುರಿಮಾಲೆಯನ್ನು ಪರೀಕ್ಷಿತ್ ರಾಜ ಶುಕಮುನಿಗಳ ಮುಂದೆ ಇಟ್ಟಾಗ ಆ ಶುಕಮುನಿಗಳು ಪ್ರತಿಯೊಂದಕ್ಕೂ ನಿನಗೆ ಉತ್ತರವನ್ನು ಕೊಡ್ತೇನೆ ಅಂತ ಹೇಳಿ ಆ ಮಾತನ್ನು ಹೇಳುವಾಗ ಅವರು ತಿಳಿಸುವ ವಿಷಯ, ನೀನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತಂದರೆ ಅದಕ್ಕೆ ಭಗವಂತ ಬ್ರಹ್ಮದೇವರಿಗೆ ಮಾಡಿದ ಬ್ರಹ್ಮಕಲ್ಪ ಅಂದರೆ ಬ್ರಹ್ಮಾಂಡ ಸೃಷ್ಟಿಯಾಗುವುದಕ್ಕಿಂತಲೂ ಪೂರ್ವಕಾಲದಲ್ಲಿ ಮಾಡಿರ್ತಕ್ಕಂತಹ ಆ ಚತುಶ್ಲೋಕಿ ಭಾಗವತ, ಬ್ರಹ್ಮಾಂಡದ ಸೃಷ್ಟಿಯಾದ ನಂತರ ಆವಾಗ ಉಪದೇಶ ಮಾಡಿರ್ತಕ್ಕಂತಹ ಅದಕ್ಕಿಂತಲೂ ವಿಸ್ತಾರವಾದ ಒಂದು 50 ಶ್ಲೋಕಗಳ ಭಾಗವತ. ಹೀಗೆ ಆ 2 ಭಾಗವತ ವಿಷಯಗಳನ್ನು ಇಟ್ಟುಕೊಂಡು ನಿನಗೆ ಸಮಗ್ರವಾದ ನೀನು ಮಾಡಿದ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ನಿನಗೆ ನೀಡ್ತೇನೆ. ಆದ್ದರಿಂದ ನಿನಗೆ ಭಾಗವತವೇ ಉಪದೇಶ ಮಾಡಬೇಕಷ್ಟೆ. ನೀನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ನಿನಗೆ ಉತ್ತರ ಬೇಕು ಅಂತಾದರೆ ನಿನಗೆ ಭಾಗವತವೇ ನಿನಗೆ ಉತ್ತರವೇ ಹೊರತು ಮತ್ತು ಇನ್ಯಾವುದೂ ಉತ್ತರವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಈ ರೀತಿ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉತ್ತರವನ್ನು ಕೊಡ್ತಾರೆ. ಅದೇ ಪ್ರಕಾರವಾಗಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಅಥವಾ ಬ್ರಹ್ಮದೇವರು ನಾರದರಿಗೆ ಈ ಕ್ರಮದಲ್ಲಿ ಆ ಉತ್ತರ ಅನ್ನೋದು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಆತ್ಮಮಾಯಾಮೃತೆ ರಾಜನ್ ಪರಸ್ಯಾನುಭವಾತ್ಮನಃ ನಘಟೇತ ಅರ್ಥ ಸಂಬಂಧ ಸ್ವಪ್ನೇ ದಷ್ಟುರಿವಾಂಜಸ ಬಹುರೂಪ ಇವಾಭಾತಿ ಮಾಯೆಯ ಬಹುರೂಪಯ ರಮಮಾಣೋ ಗುಣೇಶ್ವಸ್ಯಾಹ ಮಮಾಹಮಿತಿ ಮನ್ಯತೆ ಯರ್ಹಿ ಚಾಯಂ ಮಹಿತ್ವೇ ಸ್ವೇ ಪರಸ್ಮಿನ್ ಕಾಲಮಾಯಯೋ ರಮತೆ ಗತಸಮ್ಮೋಹ ತ್ಯಕ್ತೋದಾಸ್ತೆ ತದೋಭಯಂ. ಅವನು ಮಾಡಿದ ಪ್ರಶ್ನೆ, ಈ ಜೀವರಿಗೆ ಬರುವ ಜಡ ಶರೀರ ಅದು ಸ್ವಾಭಾವಿಕವಾಗಿ ಅವರಲ್ಲಿ ಇದೆಯೋ ಅಥವಾ ಅವರಿಗೆ ಮತ್ತೊಬ್ಬರಿಂದ ಬರುತ್ತೋ ಅಂತ ಅವನು ಮಾಡಿದ ಮೊಟ್ಟ ಮೊದಲ ಪ್ರಶ್ನೆ. ಅದಕ್ಕೆ ಶುಕಮುನಿಗಳು ಉತ್ತರವನ್ನು ಕೊಡಬೇಕಾದ್ರೆ ಅವನಿಗೆ ಹೇಳ್ತಾರೆ, ಇದು ಅವನಿಗೆ ಸ್ವಾಭಾವಿಕವಾಗಿ ಇರುವಂತಹ ಶರೀರ ಅಲ್ವೇ ಅಲ್ಲ. ಮತ್ತು ಹಾಗಾದರೆ ಈ ಶರೀರ ಹೇಗೆ ಬರ್ತಾ ಇದೆ? ಆತ್ಮಮಾಯ ಮೃತೆ ರಾಜನ್ ಪರಸ್ಯ ಅನುಭವಾತ್ಮನಃ. ಈ ಜೀವನಿಗೆ ಅವನು ವಸ್ತುತಃ ಅವನಿಗೆ ಜಡ ಶರೀರ ಅನ್ನೋದು ಇಲ್ಲವೇ ಇಲ್ಲ. ಅವನದ್ದು ಜ್ಞಾನಾನಂದ ಪೂರ್ಣವಾದ ಜ್ಞಾನಾನಂದಗಳಿಂದ ಕೂಡಿರ್ತಕ್ಕಂತಹ ಚೈತನ್ಯಪೂರ್ಣವಾದ ಶರೀರವೇ ಬಿಟ್ಟರೆ ಅವನಿಗೆ ಜಡ ಶರೀರ ಅನ್ನೋದು ಇಲ್ಲವೇ ಇಲ್ಲ. ಆದರೆ ಇದೇ ಜೀವನಿಗೆ ಆ ಜಡ ಶರೀರ ಸಿಗ್ತಾ ಇರೋದು ಯಾವುದರಿಂದ? ಅದು ಪರಮಾತ್ಮನ ಇಚ್ಛೆಯಿಂದ ಮತ್ತು ಪ್ರಕೃತಿಯ ಸಂಪರ್ಕ ಉಂಟಾದಾಗ ಅದರಿಂದ ಆಗ್ತಕ್ಕಂತಹ ಸತ್ವ ರಜಸ್ ತಮಸ್ಸು ಎಂಬ ಗುಣಗಳಿಂದ ಅವನಿಗೆ ಆ ಜಡ ಶರೀರ ಸಿಗ್ತಾ ಇದೆ. ಅಂದರೆ ಪ್ರಕೃತಿಯ ಬಂಧ ಅದು ಯಾವುದು? 3 ಸತ್ವ ರಜಸು ತಮಸ್ಸೆಂಬ ಗುಣಗಳು. ಆ ಸತ್ವರಜಸ್ ತಮೋ ಗುಣಗಳಿಂದ ಕೂಡಿರ್ತಕ್ಕಂತಹ ಪ್ರಕೃತಿಯ ಸಂಪರ್ಕ ಜೀವನಿಗೆ ಉಂಟಾಗಿ ಜೊತೆಯಲ್ಲಿ ಭಗವಂತನ ಇಚ್ಛೆಯೂ ಸೇರಿ ಆ ಜೀವನಿಗೆ ಈ ಜಡವಾದ ಶರೀರ ಸಿಗ್ತಾ ಇದೆ. ಈ ಜಡವಾದ ಶರೀರ ಸಿಗೋದು ಮಾತ್ರ ಅಲ್ಲ, ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳಬೇಕಾದ್ರೆ.
ಅದು ಹೇಗಿದೆ ಅಂತಂದರೆ ಸ್ವಪ್ನೇ ದ್ರಷ್ಟುರಿವಾಂಜಸ. ಸ್ವಪ್ನ ಕಾಲದಲ್ಲಿ, ಕನಸಿನಲ್ಲಿ ಹೊರಗಿನ ಪದಾರ್ಥಗಳನ್ನು ನಾವು ನೋಡ್ತೇವೆ. ಹೊರಗಿನ ಕುದುರೆ, ಆನೆ ಅಥವಾ ಇನ್ಯಾವುದೋ ಒಂದು ಪ್ರಾಣಿಗಳು, ಇವೆಲ್ಲವೂ ಕೂಡ ಹೊರಗಿನ ಪದಾರ್ಥಗಳು ನಾವು ಕನಸಿನಲ್ಲಿ ಕಾಣ್ತೇವೆ. ಇದು ಯಾವ ರೀತಿಯೋ ಅದೇ ರೀತಿ ಜೀವನಿಗೂ ಕೂಡ ಅವನಿಗೆ ತಾನು ತನ್ನ ಕರ್ಮಗಳಿಗೆ ಅನುಗುಣವಾಗಿ ತಾನು ಈ ರೀತಿಯಾದ ಶರೀರವನ್ನು ಪಡಿತಾನೆ. ಅಂದರೆ ಜಡವಾದ ಶರೀರ. ವಸ್ತುತಃ ಅಲ್ಲಿ ಬಾಹ್ಯ ಪದಾರ್ಥಗಳು ಅನ್ನೋದು ಹೇಗಿದೆ, ಕನಸಿನ ಅವಸ್ಥೆಯಲ್ಲಿದ್ದಾಗ ಬಾಹ್ಯ ಪದಾರ್ಥಗಳು ಕಂಡಾಗ, ಕನಸಿನ ಸ್ಥಿತಿಯಲ್ಲಿ ಬಾಹ್ಯ ಪದಾರ್ಥಗಳನ್ನು ಕಂಡಾಗ ಅದು ಯಾವ ರೀತಿ ಕಾಣುತ್ತೋ ಅದೇ ರೀತಿ ಜೀವನಿಗೂ ಕೂಡ ಈ ಪ್ರಕೃತಿಯ ಸಂಬಂಧ ಉಂಟಾಗಿ ಅವನಿಗೆ ಬೇರೆ ಬೇರೆ ಶರೀರಗಳು ಪ್ರಾಪ್ತಿಯಾಗತ್ತೆ. ಆದ್ದರಿಂದ ಇದು ಸುಳ್ಳು ಅಂತ ಅಭಿಪ್ರಾಯ ಅಲ್ಲ, ಇದು ಸತ್ಯವಾದದ್ದೇ. ಈ ಜಡವಾದ ಶರೀರ ಸಿಗಲಿಕ್ಕೆ ಕಾರಣ ಏನು ಅಂತಂದರೆ ಅದಕ್ಕೆ ಅವನು ಬೇರೆ 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 ಯೋನಿಗಳಲ್ಲಿ ಕಾಣ್ತಾನೆ. ಸುರ, ಅಸುರ ಅಥವಾ ಇನ್ನು ಬೇರೆ ಅನೇಕ ಯೋನಿಗಳು, ಮಾನವಾದಿ ಯೋನಿಗಳು, ಈ ರೀತಿಯಾದ ಶರೀರಗಳನ್ನು, ಸುರ ಅಸುರ ಮಾನವಾದಿ ಶರೀರಗಳನ್ನು ಧಾರಣೆ ಮಾಡ್ತಾನೆ. ಇದಕ್ಕೇನು ಕಾರಣ ಅಂತಂದರೆ ಅದಕ್ಕೆ ಶುಕಮುನಿಗಳು ಹೇಳ್ತಾರೆ, ಇದಕ್ಕೆ ಕಾರಣ ಅವನಲ್ಲಿ ಇರ್ತಕ್ಕಂತಹ ಸತ್ವ ರಜಸ್ಸು ತಮಸ್ಸುಗಳೆಂಬ ಪ್ರಕೃತಿಜನ್ಯವಾದ ಗುಣಗಳು. ಆ ಗುಣಗಳ ಸಂಪರ್ಕ, ಅವುಗಳ ಕಾರ್ಯ. ತುಂಬ ದುಷ್ಟವಾದ ಕರ್ಮಗಳನ್ನು ಮಾಡ್ತಾ ಇದ್ದರೆ ಆಸುರಿ ಸ್ವಭಾವಕ್ಕೆ ಅನುಗುಣವಾದ ದೇಹ ಪ್ರಾಪ್ತಿ, ಸದ್ಗುಣಗಳ ಕರ್ಮವನ್ನು ಮಾಡ್ತಾ ಇದ್ದರೆ ಸತ್ವಗುಣಕ್ಕೆ ಪ್ರತೀಕವಾದ ದೇಹಗಳ ಪ್ರಾಪ್ತಿ, ಅಥವಾ ಉಭಯ ಮಿಶ್ರಿತವಾಗಿರ್ತಕ್ಕಂತಹ ಕರ್ಮಗಳನ್ನು ಮಾಡಿದಾಗ ಮಾನವ ದೇಹದ ಪ್ರಾಪ್ತಿ. ಈ ರೀತಿ ಬೇರೆ ಬೇರೆ ದೇಹಗಳನ್ನು ಧಾರಣೆ ಮಾಡೋದು ಮಾತ್ರ ಅಲ್ಲ, ಆ ಜಡ ಶರೀರವನ್ನು ಧಾರಣೆ ಮಾಡಿದ ಮೇಲೆ ಆ ದೇಹದ ಬಗ್ಗೆ ಇದು ನಾನು, ಇದು ನನ್ನದ್ದು ಅನ್ನೋ ಅಭಿಮಾನ, ಈ ಅಭಿಮಾನ ಪಡ್ತಾ ಇರೋದರಿಂದ ಜೀವನಿಗೆ ಏನಾಗ್ತಾ ಇದೆ, ಈ ಜಡವಾದ ಶರೀರದ ಪ್ರಾಪ್ತಿ ಆಗ್ತಾ ಇದೆ. ಅಂದರೆ ಅದರ ಸರ್ಕ್ಯುಲೇಷನ್ ಅಂತ ಅರ್ಥ. ಈ ಬಾರಿ ತಾನು ಈ ಶರೀರಕ್ಕೆ ಬಂದಾಗ ಅಲ್ಲಿ ಮಾಡಿದ ಸತ್ಕರ್ಮಗಳು ದುಷ್ಕರ್ಮಗಳು ಅದಕ್ಕೆ ಅನುಗುಣವಾಗಿ ಅವನಿಗೆ ದೇಹಾಂತರಗಳ ಪ್ರಾಪ್ತಿ ಆಗ್ತಾ ಇದೆ. ಯಾಕೆ ದೇಹಾಂತರಗಳ ಪ್ರಾಪ್ತಿ ಅಂತಂದರೆ ಆ ದೇಹ ಸಿಕ್ಕಿದಾಗ ಆ ದೇಹದಲ್ಲಿ ತಾನು ಮಾಡಿರ್ತಕ್ಕಂತಹ ಅಭಿಮಾನ, ಅದರ ಬಗ್ಗೆ ತುಂಬ ಅತಿಯಾದ ಅಭಿಮಾನ. ಆ ಅಭಿಮಾನ ಮಾಡಲಿಕ್ಕೆ ಕಾರಣ ಏನು, ಅವನಲ್ಲಿ ಇರ್ತಕ್ಕಂತಹ ಬಂಧನ ಪ್ರಕೃತಿ, ಅಂದರೆ ಬಂಧಕ ಪ್ರಕೃತಿ ಯಾವುದು, ಸತ್ವರಜಸ್ತಮಸ್ಸು ಗುಣಗಳೆಂಬ ಪ್ರಕೃತಿಯ ಸಂಪರ್ಕ ಇದ್ದಿರೋದ್ರಿಂದ ಅವನಿಗೆ ನಾನು ನನ್ನದ್ದು, ನಾನು ನನ್ನದ್ದು ಅನ್ನೋ ಅಭಿಮಾನ ಬೆಳೆದು ಬಿಟ್ಟಿರೋದ್ರಿಂದ ತನ್ನ ನಿಜಸ್ವರೂಪವನ್ನು ಬೆಳೆದುಬಿಟ್ಟಿದ್ದಾನೆ. ತನ್ನ ನಿಜಸ್ವರೂಪ ಜಡ ಸ್ವರೂಪ ಅಲ್ಲ ತಂದದ್ದು, ಚೈತನ್ಯ ಸ್ವರೂಪ, ಸುಖಗುಣ ಜ್ಞಾನಾನಂದಾದಿಗಳಿಂದ ಕೂಡಿರ್ತಕ್ಕಂತಹ ಚೈತನ್ಯ ಪೂರ್ಣನಾದ ವ್ಯಕ್ತಿ ಅವನಿಗೆ ಈ ಜಡ ಶರೀರ ಸಿಗ್ತಾ ಇರೋದು ಅಥವಾ ಬೇರೆ ಬೇರೆ ಶರೀರಗಳು ಸಿಗ್ತಾ ಇರೋದು ಅದಕ್ಕೆ ಕಾರಣ ಏನು ಅಂತಂದರೆ ಅದಕ್ಕೆ ಅವರು ಹೇಳಿದರು, ನಾನು ನನ್ನದ್ದು ಎನ್ನುವ ಅಭಿಮಾನ. ಈ ಅಭಿಮಾನ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ಕೂಡ ದೇಹಾಂತರ ಪ್ರಾಪ್ತಿ. ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಪಡೆಯೋದು, ಸುರದೇಹದಲ್ಲಿದ್ದ ಅಸುರ ದೇಹಕ್ಕೆ ಬರೋದು, ಅಸುರ ದೇಹದಲ್ಲಿದ್ದ ಮಾನವ ಶರೀರಕ್ಕೆ ಬರೋದು, ಅಥವಾ ಇನ್ನೊಂದು ಯಾವುದೋ ದೇಹ ಶರೀರಗಳನ್ನು ಅವಯವಗಳನ್ನು ಪಡಿತಾ ಹೋಗೋದು. ಈ ರೀತಿ ಅಭಿಮಾನ ಅನ್ನೋದು ಕಾರಣ ಯಾವುದಕ್ಕೆ, ಆ ಜಡ ಶರೀರ ಬರಲಿಕ್ಕೆ. ಈ ರೀತಿ ಭಗವಂತನ ಇಚ್ಛೆ, ಪ್ರಕೃತಿಯ ಸಂಬಂಧ, ಇದಾದ ಮೇಲೆ ನಾವು ಮಾಡುವ ಕರ್ಮಗಳು, ಆ ಕರ್ಮಗಳಿಗೆ ಅನುಗುಣವಾಗಿ ಆಯಾ ದೇಹಾಂತರಗಳ ಜಡವಾದ ಶರೀರಗಳ ಪ್ರಾಪ್ತಿ. ಈ ರೀತಿ ಅವನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಹಾಗಾದರೆ ಇದನ್ನು ಬಿಟ್ಕೊಳ್ಳೋದು ಹೇಗೆ ಅಂತಂದರೆ ಅದಕ್ಕೆ ಶುಕಮುನಿಗಳು ಉತ್ತರವನ್ನು ಕೊಟ್ಟರು. ಬಹುರೂಪ ಇವಾಭಾತಿ ಮಾಯೆಯ ಬಹುರೂಪಯ ರಮಮಾಣೋ ಗುಣೇಶ್ವಸ್ಯಾಹ ಮಮಾಹಮಿತಿ ಮನ್ಯತೆ. ಇವನು ಏನು ಮಾಡ್ತಾನೆ, ಜೀವ ಇದು ನಂದು, ಇದು ನಂದು, ಇದು ನಂದು ಅಂತ ತುಂಬ ಸಂತೋಷ ಪಡ್ತಾ ಇರ್ತಾನೆ. ಇಲ್ಲಿ ಕಾಣುವ ಆ ಪದಾರ್ಥಗಳನ್ನು ಅಂದರೆ ಪ್ರಕೃತಿಯ ಸಂಪರ್ಕವನ್ನು ಇಟ್ಟು ಯಾವಾಗ ಸತ್ವರದ ಸ್ತಮೋ ಗುಣಗಳಿಂದ ಪ್ರಕೃತಿಯ ಸಂಪರ್ಕಕ್ಕೆ ಒಳಪಟ್ಟಿದ್ದಾನೆ ಆವಾಗ ಅನೇಕ ಪದಾರ್ಥಗಳನ್ನು ನೋಡ್ತಾನೆ. ಹೊರಗಡೆ ಕಣ್ಣಿಗೆ ಕಾಣುವ ಯಾವುದೋ ಒಂದು ಸುಂದರವಾದ ದೃಶ್ಯ ಅದನ್ನು ನೋಡಿ ಅದರಿಂದ ಸುಖವನ್ನು ಅನುಭವಿಸ್ತಾನೆ. ಇದು ನಂದು ಅಂತ ಹೇಳ್ತಾನೆ. ಘ್ರಾಣೇಂದ್ರಿಯ, ರಸನೇಂದ್ರಿಯ, ಚಕ್ಷುರೇಂದ್ರಿಯ, ಈ ರೀತಿ ತ್ವಗೀಂದ್ರಿಯ ಅವುಗಳಿಂದ ಸಿಗ್ತಕ್ಕಂತಹ ಸುಖ, ಈ ಸುಖ ಇದೇ ಪರಮ ಸುಖ ಅಂತ ಚಿಂತನೆ ಮಾಡಿ ಈ ಜಡವಾದ ಶರೀರದಿಂದ
ಆ ಸುಖವನ್ನೇ ಪ್ರಧಾನ ಅಂತ ಇಟ್ಟುಕೊಂಡು ರಮಮಾಣ ಇವಾ ಬಹುರೂಪ ಇವಾಭಾತಿ ಮಾಯೆಯ ಬಹುರೂಪಯ ರಮಮಾಣೋ ಗುಣೇಶು ಅಸ್ಯಾಹ ಮಮಾಹಮಿತಿ ಮನ್ಯತೆ. ಆದ್ದರಿಂದ ಇದರಲ್ಲೇ ಮುಳುಗಿ ಇದೇ ನನ್ನ ಸುಖ ಇದೇ ನನ್ನ ಸುಖ ಅಂತ ತನ್ನ ಮೂಲ ಸುಖ ಏನಿದೆ ಅದು ಮರೆತು ಬಿಟ್ಟಿದ್ದಾನೆ. ಇದು ತನ್ನದಲ್ಲದೇ ಇರತಕ್ಕಂತಹ ಈ ಜಡವಾದ ಶರೀರದಿಂದ ಸಿಗ್ತಾ ಇರುವ ಸುಖವೇ ಇದೇ ನನ್ನ ಪ್ರಧಾನವಾದ ಸುಖ ಅಂತ ಇಟ್ಟುಕೊಂಡು ತಾನೇನು ಮಾಡ್ತಾ ಇದ್ದಾನೆ, ಇಲ್ಲಿ ರಮಿಸ್ತಾ ಇದ್ದಾನೆ. ಆದ್ದರಿಂದ ಅವನಿಗೆ ದೇಹಾತ್, ಒಂದು ದೇಹವನ್ನು ಮುಗಿದ ಮೇಲೆ ಆ ದೇಹಕ್ಕೆ ಯಾವಾಗ ಮುಪ್ಪು ಜರಾದಿಗಳು ಬಂದು ಆ ದೇಹವನ್ನು ಬಿಡುವ ಪ್ರಸಂಗ ಬಂದರೆ ಆ ದೇಹದಿಂದ ಸಂಪಾದನೆ ಮಾಡಿದ ಅಭಿಮಾನದಿಂದ ಸಂಪಾದನೆ ಮಾಡಿದ ಕರ್ಮಗಳಿಗೆ ಅನುಗುಣವಾದ ಮತ್ತೊಂದು ದೇಹದ ಪ್ರಾಪ್ತಿ. ಈ ರೀತಿ ದೇಹಾತ್ ಮತ್ತೊಂದು ದೇಹದಿಂದ ಇನ್ನೊಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಮತ್ತೊಂದು ದೇಹಕ್ಕೆ ಅಂತ ಹೇಳಿ ತಾನು ಆ ದೇಹಾಂತರಗಳ ಪ್ರಾಪ್ತಿಯನ್ನು ಪಡಿತಾ ಹೋಗಿ ಕೊನೆಗೆ ಒಂದು ದಿವಸ ಅವನಿಗೆ ಯಾವಾಗ ಅದರ ಅರಿವು ಉಂಟಾಗತ್ತೆ, ನನ್ನದ್ದು ಇದು ಸ್ವರೂಪ ಅಲ್ವೇ ಅಲ್ಲ, ಇದು ನನಗೆ ಸಿಕ್ಕಿರುವ ಜಡ ಶರೀರ ಇದು, ಆದ್ದರಿಂದ ನನ್ನ ಮೂಲ ಸ್ವರೂಪವನ್ನು ನಾನು ಪಡೆದುಕೊಳ್ಳಬೇಕು ಅನ್ನುವ ಜ್ಞಾನ ಅದು ಯಾವಾಗ ಬರುತ್ತೋ ಆವಾಗ ತಾನು ಸಾಧನೆಯಲ್ಲಿ ಪ್ರವೃತ್ತಿಯನ್ನು ಮಾಡ್ತಾನೆ. ಆ ಸಾಧನೆಯಲ್ಲಿ ಪ್ರವೃತ್ತಿ ಮಾಡಿದಾಗ ಯರ್ಹಿ ಚಾಯಂ ಮಹಿತ್ವೇ ಸ್ವೇ ಪರಸ್ಮಿನ್ ಕಾಲ ಮಾಯೆಯೋಹೋ, ಯಾವಾಗ ಇವನಿಗೆ ಆ ಜಡ ಶರೀರದಲ್ಲಿ ಅಭಿಮಾನ ಹೋಗಲಿಕ್ಕೆ ಶುರುವಾಗತ್ತೆ, ಸತ್ಕರ್ಮಗಳ ಶ್ರವಣ ಭಗವತ್ ಕಥಾಗಳ ಶ್ರವಣ ಸತ್ಕರ್ಮಗಳ ಅನುಷ್ಠಾನ ಇದರಿಂದ ಏನಾಗತ್ತೆ, ಜಡ ಶರೀರದ ಬಗ್ಗೆ ಅಭಿಮಾನ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಆ ಅಭಿಮಾನ ಕಡಿಮೆ ಆಗ್ತಾ ಹೋದಾಗ ಆವಾಗ ಅವನಿಗೆ ದೇಹಾಂತರಗಳ ಪ್ರಾಪ್ತಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ಆ ತನ್ನ ಸ್ವರೂಪಭೂತವಾದ ತನ್ನ ಸ್ವರೂಪ ಸುಖ ಏನಿದೆ, ಈಗ ಇರೋದು ಪ್ರಾಕೃತಿಕವಾದ ಸುಖ ಇದು, ಆದರೆ ಅವನಿಗಿರೋದು ಸ್ವರೂಪ ಸುಖ ಅವನ ಹತ್ರ ಇದೆ. ಆ ಸ್ವರೂಪ ಸುಖ ಮುಚ್ಚಿ ಹೋಗಿರೋದು ಯಾವುದರಿಂದ, ತಾನು ಮಾಡಿದ ತನಗೆ ಸಿಕ್ಕಿದ ಜಡದೇಹದಲ್ಲಿ ಮಾಡಿದ ಅಭಿಮಾನ, ಅದರಿಂದ ದೇಹಾಂತರಗಳ ಪ್ರಾಪ್ತಿ, ಅದರಿಂದ ಅವನಿಗೆ ಪ್ರಾಕೃತಿಕವಾದ ಸುಖ ಸಿಗ್ತಾ ಇತ್ತು. ಇದನ್ನೇ ಪ್ರಧಾನ ಅಂತ ತಿಳ್ಕೊಂಡು ಬೇರೆ 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 ಯೋನಿಗಳಲ್ಲಿ ಹುಟ್ಟಿ ಆ ಅಭಿಮಾನದಿಂದ ಅವನು ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದಾನೆ. ಯಾವಾಗ ಅವನಿಗೆ ಬುದ್ಧಿ ಬಂತೋ ಆ ಬುದ್ಧಿ ಬಂದ ನಂತರ ತಾನು ಮಾಡಿದ ಕೆಲಸ ಏನು ಅಂತಂದರೆ, ಈ ದೇಹಾಂತರಗಳ ಪ್ರಾಪ್ತಿಗೆ ಕಾರಣವಾದ ತನ್ನ ಈ ಪ್ರಾಕೃತಿಕವಾದ ಸಂಬಂಧದಿಂದ ಹುಟ್ಟಿಕೊಂಡಿರ್ತಕ್ಕಂತಹ ಜಡವಾದ ಶರೀರ ಅದರ ಬಗ್ಗೆ ಅಭಿಮಾನವನ್ನು ತೊರಿಲಿಕ್ಕೆ ಶುರು ಮಾಡಿದ. ಅದರ ಬಗ್ಗೆ ಅಭಿಮಾನ ಯಾವಾಗ ಪ್ರಾರಂಭ ಆಯಿತೋ, ಅಭಿಮಾನ ತೊರೆಯೋದನ್ನೋದು ಯಾವಾಗ ಪ್ರಾರಂಭ ಆಯಿತೋ ಆವಾಗ ಸುಖ ದುಃಖಗಳ ಅನುಸಂಧಾನ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಆ ಸುಖ ದುಃಖಗಳ ಅನುಸಂಧಾನ ಕಡಿಮೆ ಆಗಲಿಕ್ಕೆ ಶುರುವಾದಾಗ, ಅಭಿಮಾನ ಕಡಿಮೆ ಆದಾಗ ಆವಾಗ ದೇಹಾಂತರಗಳ ಪ್ರಾಪ್ತಿ ಕಡಿಮೆ ಆಯಿತು. ಅರ್ಥಾತ್ ತನ್ನ ಸ್ವರೂಪಭೂತವಾದ ಸುಖದ ಕಡೆಗೆ ಹೋಗಲಿಕ್ಕೆ ತಾನು ಪ್ರಾರಂಭ ಮಾಡಿದ್ದಾನೆ. ಯಾವಾಗ ತಾನು ಶ್ರವಣಾದಿಗಳಲ್ಲಿ ಸತ್ಕರ್ಮಗಳಲ್ಲಿ ತನ್ನ ಪ್ರವೃತ್ತಿಯನ್ನು ಆಸಕ್ತಿಯನ್ನು ತಾನು ಬೆಳೆಸಿಕೊಂಡಾಗ ಆವಾಗ ಅವನಿಗೆ ಆ ಜಡದೇಹದ ಬಗ್ಗೆ ಇರುವ ಅಭಿಮಾನಾದಿಗಳು ಇವೆಲ್ಲ ನಶ್ವರವಾಗಿ ತನ್ನ ಸ್ವರೂಪವಾದ ಸುಖ ಎಲ್ಲಿ ಸಿಗತ್ತೆ ಅನ್ನೋದನ್ನು ಹುಡುಕ್ಲಿಕ್ಕೇನೆ ತಾನು ತನ್ನ ಸುಖವನ್ನು ಕಾಣಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಈ ರೀತಿ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಆತ್ಮಮಾಯಾ ಮೃತೇ ರಾಜನ್ ಪರಸ್ಯಾನುಭವಮಾತ್ಮನಃ ಅಂತ ಇಲ್ಲಿ ಶ್ಲೋಕವನ್ನು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಅನೇಕ ವ್ಯಾಖ್ಯಾನಕಾರರು ಅನೇಕ ವಿಷಯಗಳನ್ನು ಹೇಳ್ತಾರೆ. ಏನು ಅಂತಂದರೆ, ಇವನು ಅವಿದ್ಯೆ, ಆತ್ಮಮಾಯ ಅಂತ ಹೇಳಿದರೆ ಅವಿದ್ಯಾ ಅಂತ ಅರ್ಥ ಅಂತ ಕೆಲವರು ಬರೀತಾರೆ. ಆ ಅವಿದ್ಯೆಯ ಸಂಬಂಧ ಇವನಿಗಿರೋದ್ರಿಂದ ಇವನೇನು ಮಾಡ್ತಾನೆ ಅಂತಂದರೆ ಆ ಜಡ ಶರೀರವನ್ನು ಹೊಂದ್ತಾನೆ. ಆದರೆ ಜೀವನಿಗೆ ಜಡ ಶರೀರ ಬಂದಿದ್ದು ಹೇಗೆ ಅಂತ ಇವನು ಪ್ರಶ್ನೆ ಮಾಡಿದ್ದು. ಆ ಜಡ ಶರೀರ ಬರಲಿಕ್ಕೆ ಕಾರಣ ಏನು, ಅದಕ್ಕೆ ಅವಿದ್ಯೆಯಿಂದ ಬಂತು ಅಂತ ಉತ್ತರವನ್ನು ಕೊಟ್ಟರೆ ಅದು ಅಸಂಗತ ಆಗೋಗುತ್ತೆ. ಅವಿದ್ಯೆಯಿಂದ ಅವನಿಗೆ ಈ ಜಡ ಶರೀರ ಬಂದಿದ್ದಲ್ಲ, ಅವನಿಗೆ ಜಡ ಶರೀರ ಬಂದಿದ್ದು ಪರಮಾತ್ಮನ ಇಚ್ಛೆ. ಆತ್ಮಮಾಯ ಅಂದರೆ ಪರಮಾತ್ಮನ ಇಚ್ಛೆ ಅಂತರ್ಥ. ಇವರೆಲ್ಲ ಉಳಿದವರೆಲ್ಲ ವ್ಯಾಖ್ಯಾನ ಮಾಡಬೇಕಾದ್ರೆ ಆತ್ಮ ಮಾಯಾ ಶಬ್ದಕ್ಕೆ ಅವಿದ್ಯಾ ಅಂತರ್ಥ ಅಂತ ಮಾಡಿಬಿಡ್ತಾರೆ. ಆದ್ದರಿಂದ ಆ ರೀತಿ ಅರ್ಥ ಅಲ್ಲ. ಇಲ್ಲಿ ಮಾಯಾ ಶಬ್ದಕ್ಕೆ ಅವಿದ್ಯಾ ಅಂತಲೂ ಅರ್ಥ ಇದೆ, ಇಚ್ಛೆ ಅಂತಲೂ ಅರ್ಥ ಇದೆ. ಆದರೆ ಈ ಪ್ರಸಂಗದಲ್ಲಿ ಆಚಾರ್ಯರು ಬರೆಯುವಂಥದ್ದು ಆತ್ಮಮಾಯ ಅಂತ ಹೇಳಿದರೆ ಪರಮಾತ್ಮನ ಇಚ್ಛೆ, ಜೊತೆಗೆ ಅವನಿಗೆ ಬಂದಿರೋದು ಯಾವುದರಿಂದ, ಈಶ್ವರೇಚ್ಛಾ ಪ್ರಾಥಮಿಕ ತಾಂ ವಿನಾ ನಹಿ ಕಿಂಚನ.
ಪರಮಾತ್ಮನ ಇಚ್ಛೆ ಇಲ್ಲದಂತೆ ಇವನಿಗೆ ಯಾವುದೂ ಕೆಲಸಗಳು ಇವನಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ತಟಸ್ಥವಾಗಿರಬೇಕಾಗತ್ತೆ ಆ ಜೀವ. ಅದಕ್ಕೋಸ್ಕರ ಇವನಿಗೆ ಒಂದು ದೇಹದ ಪ್ರಾಪ್ತಿ, ಅದರಿಂದ ಕರ್ಮಗಳ ಪ್ರವೃತ್ತಿ ಇವೆಲ್ಲ ಆಗಬೇಕು ಅಂತಾದರೆ ಅದಕ್ಕೆ ಮೊಟ್ಟ ಮೊದಲ ಕಾರಣ ಯಾವುದು ಅಂದರೆ, ಈ ಜಡ ಶರೀರ ಬರಲಿಕ್ಕೆ ಮೊಟ್ಟ ಮೊದಲ ಕಾರಣ ಯಾವುದು? ಅದು ಆತ್ಮಮಾಯ, ಪರಮಾತ್ಮನ ಇಚ್ಛೆ. ಅದನ್ನು ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ. ಶರೀರವಿಲ್ಲದೆ ಇರ್ತಕ್ಕಂತಹ ಜೀವನಿಗೆ, ಅವನಿಗೆ ಶರೀರ ಬರಲಿಕ್ಕೆ ಕಾರಣ ಯಾವುದು? ಅದಕ್ಕೆ ಈಶ್ವರೇಚ್ಛಾ ಪ್ರಾಥಮಿಕ, ಪರಮಾತ್ಮನ ಇಚ್ಛೆ ಅನ್ನೋದು ಮೊದಲನೇ ಹಂತದ ಕಾರಣ. ತಾಮಿನ ನಹಿ ಕಥಂಚನ, ಅದು ಇಲ್ಲದೇನೆ ಯಾವುದೇ ಜಡ ಶರೀರ ಅವನಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ದ್ವಿತೀಯ ಪ್ರಕೃತಿ ಪ್ರೋಕ್ತ ತದ್ರೂಪಾ ಹಿ ಗುಣಾಸ್ತ್ರಯ. ಇನ್ನು ಎರಡನೇ ಕಾರಣ ಯಾವುದು? ಅದು ದ್ವಿತೀಯ ಪ್ರಕೃತಿ ಪ್ರೋಕ್ತ. ಎರಡನೇ ಕಾರಣ ಪ್ರಕೃತಿ. ಆ ಬಂಧನ ಪ್ರಕೃತಿ ಅಂತ ಏನು ಹೇಳ್ತೇವೆ, ಆ ಬಂಧನ ಪ್ರಕೃತಿ ಅನ್ನೋದು ಅದು ಎರಡನೇ ಕಾರಣ. ಅದರದ್ದೇ ಕಾರ್ಯ ಯಾವುದು? ಅದು ಸತ್ವ ರಜಸ್ಸು ತಮಸ್ಸೆಂಬ ಗುಣಗಳು. ಈ ಪ್ರಕೃತಿ ಬಂಧನಕ್ಕೆ ಒಳಪಟ್ಟಿರ್ತಕ್ಕಂತಹ ಅದರ ಕಾರ್ಯವಾಗಿರ್ತಕ್ಕಂತಹ ಸತ್ವರಜಸ್ ತಮಸ್ಸೆಂಬ ಗುಣಗಳೇನಿದೆ, ಈ ಗುಣಗಳು ಅವನಿಗೆ ಯಾವುದಕ್ಕೆ ಕಾರಣ? ಜಡ ಶರೀರ ಬರಲಿಕ್ಕೆ ಕಾರಣ. ದೇಹಾತ್ ಪರಸ್ಯ ದೇಹಿತ್ವಂ ಅಹಂಭಾವಂ ಮೃತೆ ಕುತಃ ಯಥಾ ರಜಸ್ತಮೋಭಾವೈ ವಿನಾ ಸ್ವಪ್ನೇನ ಜಾಯತೆ. ಈ ರಜಸ್ಸು ತಮಸ್ಸುಗಳಿಂದ ಕೂಡಿರ್ತಕ್ಕಂತಹ, ರಜೋತಮೋ ಗುಣಗಳಿಂದ ಕೂಡಿರ್ತಕ್ಕಂತಹ ಸತ್ವ ಗುಣ, ಅದರ ಕೆಲಸ ಸ್ವಪ್ನ ಕಾಲದಲ್ಲಿ ಹೇಗೆ ಬೇರೊಂದು ಪದಾರ್ಥಗಳ ಪ್ರಾಪ್ತಿಯನ್ನು ನಮಗೆ ತೋರುತ್ತೋ, ಅದೇ ರೀತಿ ಜೀವನಿಗೂ ಕೂಡ ದೇಹಾತ್ ಪರಸ್ಯ ದೇಹಿತ್ವಂ ಅಹಂಭಾವ ಮೃತೆ ಕುತಃ. ಇಲ್ಲಿ ಅಹಂಭಾವ ಅನ್ನೋದು ಇವನಿಗೆ ಯಾವಾಗ ಹುಟ್ಟಿಕೊಳ್ಳುತ್ತೆ, ಆ ಅಹಂಭಾವ ಹುಟ್ಟಿಕೊಂಡಾಗ ಇವನಿಗೆ ದೇಹಾತ್ ಪರಸ್ಯ ದೇಹಿತ್ವಂ, ಇವನಿಗೆ ತನ್ನದಲ್ಲದೇ ಇರತಕ್ಕಂತಹ ದೇಹದಲ್ಲಿ ಅವನಿಗೆ ಅಭಿಮಾನ ಅನ್ನೋದು ಬೆಳೀಲಿಕ್ಕೆ ಶುರುವಾಗತ್ತೆ. ಆದ್ದರಿಂದ ಈ ರೀತಿ ನಿದ್ರಾ ಕಾಮಾದ್ಯಭಾವೇನ ತದ್ವದ್ ದೇಹ ಕ್ಷತಾನ್ವಿನ ತಸ್ಮಾತ್ ಪ್ರಕೃತ್ಯೈವ ಪುಮಾನ್ ಮಾನುಷಾದಿ ವಿಕಾರಯ. ಇವನಿಗೆ ಆ ನಿದ್ರಾ, ಕಾಮ, ಭಯ ಇವೆಲ್ಲವೂ ಕೂಡ ಯಾವುದೂ ಇಲ್ಲದೇ ಇರೋದರಿಂದ, ಆದರೆ ಯಾವಾಗ ಪ್ರಕೃತಿಯ ಸಂಪರ್ಕ ಉಂಟಾಗುತ್ತೋ ಆವಾಗ ಮಾನುಷ, ಸುರ, ಅಸುರ ಅಥವಾ ಇನ್ನು ಇತ್ಯಾದಿ ಅನೇಕ ಯೋನಿಗಳ ಪ್ರಾಪ್ತಿ ಇವೆಲ್ಲವೂ ಕೂಡ ಅವನಿಗೆ ಗೊತ್ತಾಗಿ ಅದರ ಬಗ್ಗೆ ಅಭಿಮಾನ ಬೆಳೆದು ದೇಹಾಂತರಗಳ ಪ್ರಾಪ್ತಿ ಉಂಟಾಗಿ ಅವನಿಗೆ ತನ್ನ ಆ ಕರ್ಮಗಳಿಗೆ ಅನುಗುಣವಾದ ಫಲಪ್ರಾಪ್ತಿ ಅನ್ನೋದು ಉಂಟಾಗತ್ತೆ. ಇದು ಸುಖ ದುಃಖಗಳಿಗೆ ಕಾರಣ. ಈ ರೀತಿ ಉಪದೇಶವನ್ನು ಮಾಡಿ ಆಮೇಲೆ ಹೇಳ್ತಾರೆ, ಯದಾ ಸ್ವರೂಪಂ ಜಾನಾತಿ ಕಾಲ ಪ್ರಕೃತಿ ವರ್ಜಿತಂ. ಆವಾಗ ಈ ಕಾಲ ಮತ್ತು ಪ್ರಕೃತಿ ಇವುಗಳಿಂದ ಬಂದಿರತಕ್ಕಂತಹ, ಇವುಗಳ ಸಂಪರ್ಕದಿಂದ ಬಂದಿರತಕ್ಕಂತಹ ಏನು ತನಗೆ ಆ ಮಮ ಅಹಂ ಅನ್ನುವ ಭಾವಗಳಿದೆ ಈ ಶರೀರದ ಮೇಲೆ, ತನ್ನ ಪದಾರ್ಥಗಳ ಮೇಲೆ, ಅದೆಲ್ಲವೂ ಕೂಡ ಸ್ವರೂಪಂ ಯದಾ ಸ್ವರೂಪಂ ಜಾನಾತಿ, ಯಾವಾಗ ಅವನಿಗೆ ಸ್ವರೂಪ ಜ್ಞಾನ ಉಂಟಾಗತ್ತೋ, ಅಂದರೆ ಯಾರಾದರೂ ಬಂದು ಅವನಿಗೆ ಎಚ್ಚರಗೊಳಿಸಿದರೆ ಇದು ನಿನ್ನ ಸ್ವರೂಪ ಅಲ್ವೇ ಅಲ್ಲ, ನಿನ್ನ ಸ್ವರೂಪ ಜ್ಞಾನಾನಂದಾದಿಗಳಿಂದ ಕೂಡಿರೋದು, ನೀನು ಚಿನ್ಮಯ ಸ್ವರೂಪ, ಜಡ ಸ್ವರೂಪ ಅಲ್ವೇ ಅಲ್ಲ ಅನ್ನುವ ಉಪದೇಶವನ್ನು ಮಾಡಿದರೆ ಆವಾಗ ಅದಕ್ಕನುಗುಣವಾಗಿರ್ತಕ್ಕಂತಹ, ಅಂದರೆ ಪ್ರಕೃತಿ ಬಂಧನವನ್ನು ಬಿಡಿಸ್ಕೊಂಡು ತನ್ನ ಮೂಲ ಸ್ವರೂಪಕ್ಕೆ ಹೋಗುವ ಪ್ರಯತ್ನವನ್ನು ಮಾಡಲಿಕ್ಕೆ ಅಥವಾ ತನ್ನ ನಿಜ ಸುಖವನ್ನು ಅನುಭವಿಸಬೇಕು ಅನ್ನುವ ಪ್ರಯತ್ನವನ್ನು ಮಾಡಲಿಕ್ಕೆ ಆ ಜೀವ ವಾಸುದೇವ ಪ್ರಸಾದೇನ ತದಾ ಮುಕ್ತೋ ಭವತ್ಯಸೌ. ಯಾವಾಗ ಸ್ವರೂಪವನ್ನು ತಿಳಿತಾನೆ, ಇತರ ಕರ್ಮಗಳಲ್ಲಿ ಮತ್ತು ದೇಹದ ಮೇಲೆ ಅಭಿಮಾನದ ವಿಷಯದಲ್ಲಿ ಯಾವಾಗ ತಾನು ತೊರಿತಾನೆ, ಆವಾಗ ವಾಸುದೇವ ಪ್ರಸಾದೇನ ಭಗವಂತನ ಅನುಗ್ರಹದಿಂದ ತಾನು ಈ ದೇಹಾಂತರದ ಪ್ರಾಪ್ತಿಯನ್ನು ಬಿಟ್ಟು ತನ್ನ ನಿಜ ಸ್ವರೂಪದ ಪ್ರಾಪ್ತಿ ಕಡೆಗೆ ತನ್ನ ಪ್ರವೃತ್ತಿಯನ್ನು ಮಾಡಿದಾಗ ತಾನು ಪರಮಾತ್ಮನ ಅನುಗ್ರಹದಿಂದ ತಾನು ಮೋಕ್ಷವನ್ನು ಪಡಿತಾನೆ. ಈ ರೀತಿ ಆ ಶುಕಮುನಿಗಳು ದೇಹ ಜಡವಾದ ಈ ದೇಹ ಸಿಗಲಿಕ್ಕೆ ಏನು ಕಾರಣ, ಆ ದೇಹವನ್ನು ಜಡವಾದ ದೇಹವನ್ನು ಬಿಟ್ಕೊಳ್ಳಿಕ್ಕೆ ಏನು ಕಾರಣ, ಇದೆರಡನ್ನೂ ಕೂಡ ಆ ಶುಕಮುನಿಗಳು ಅವನಿಗೆ ಉಪದೇಶ ಮಾಡಿದ್ದಾರೆ. ಆತ್ಮತತ್ವ ವಿಶುದ್ಧ್ಯರ್ಥಂ ಯದಾಹ ಭಗವಾನೃತಂ ಬ್ರಹ್ಮಣೇ ದರ್ಶಯದ್ರೂಪಂ ಅವ್ಯಲೀಕಾದೃತಾದೃತಃ. ಈ ಪರಮಾತ್ಮ ಮತ್ತು ಜೀವಾತ್ಮ ಇವು ಇಬ್ಬರನ್ನೂ ತಿಳಿಸಿಕೊಡೋದು, ಇವರಿಬ್ಬರ ಆನಂದ ಸ್ವರೂಪವನ್ನು ತಿಳಿಸಿಕೊಡೋದು. ಆತ್ಮತತ್ವ ವಿಶುದ್ಧ್ಯರ್ಥಂ ಯದಾಹ ಭಗವಾನೃತಂ. ಹಿಂದೆ ಬ್ರಹ್ಮದೇವರಿಗೆ ಆ ಪರಮಾತ್ಮ ತಾನೇನು ಉಪದೇಶ ಮಾಡಿದ, ಪರಮಾತ್ಮನ ಆನಂದ ಸ್ವರೂಪ, ಜ್ಞಾನಾನಂದ ಸ್ವರೂಪನಾದ ಪೂರ್ಣ ಜ್ಞಾನಾನಂದ ಸ್ವರೂಪನಾದ ಪರಮಾತ್ಮನ ಸ್ವರೂಪ ಏನು,
ಆ ಪರಮಾತ್ಮನ ಪ್ರತಿಬಿಂಬ ಅಂತ ಕರೆಸಿಕೊಳ್ಳುವ ಜೀವ, ಆ ಜೀವನಲ್ಲಿ ಇರ್ತಕ್ಕಂತಹ ಜ್ಞಾನಾನಂದಗಳ ಸ್ವರೂಪ ಯಾವುದು? ಹೀಗೆ ಎರಡೂ ಕೂಡ ಯದಾಹ ಭಗವಾನ್ ಋತಂ ಬ್ರಹ್ಮಣೇ ದರ್ಶಯದ್ರೂಪಂ ಅವ್ಯಲೀಕ ವ್ರತಾದೃತಃ. ತಾನು ಅವನಿಗೇನು ಮಾಡಿದ, ಬ್ರಹ್ಮನಿಗೆ, ಅವನಿಗೆ ಅತ್ಯಂತ ಪ್ರಿಯನಾದ ಬ್ರಹ್ಮನಿಗೆ ಅವನಿಗೆ ತಪಸ್ಸು ಮಾಡಿದ ಮೇಲೆ ಭಗವಂತ ಅವನಿಗೆ ಒಲಿದು ಅವನಿಗೆ ಆ ಸ್ವರೂಪ ಬೋಧನೆಯನ್ನು ಮಾಡಿದ. ಜೀವರ ಸ್ವರೂಪ ಹೇಗೆ, ಆ ಭಗವಂತನ ಪರಮಾತ್ಮನ ಸ್ವರೂಪ ಹೇಗೆ, ಜೀವಾತ್ಮನ ಸ್ವರೂಪ ಹೇಗೆ, ಇವನಲ್ಲಿರುವ ಜ್ಞಾನಾನಂದಾದಿಗಳು ಹೇಗೆ, ಅವನಲ್ಲಿರುವ ಜ್ಞಾನಾನಂದಾದಿಗಳು ಹೇಗೆ, ಇದೆರಡೂ ಕೂಡ ಆ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದ ಅನ್ನುವ ಚಿಂತನೆಯನ್ನು, ಉಪದೇಶವನ್ನು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ನೀಡುತ್ತಾ ಇದ್ದಾರೆ. ಇದರ ವಿಸ್ತಾರವಾದ ಚಿಂತನೆಯನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.